ಅದೇ ನಾನು ನಾಳೆ ಹೋಗ್ಬೇಕು ಅಂತ ಯೋಚನೆ ಮಾಡಿ ತೀರ್ಮಾನ ಮಾಡಿದ್ದೆ. ಇವತ್ತು ಡಿಸಿಸ್ ಕಾನ್ಫರೆನ್ಸ್ ಅಲ್ಲಿ ನಮ್ಮ ಇಲಾಖೆದು ಮತ್ತು ಕೆಲವು ಸಬ್ಜೆಕ್ಟ್ಸ್ ಎಲ್ಲ ಇತ್ತು, ಅದೆಲ್ಲ ಮುಗಿಸ್ಕೊಂಡು ನಾಳೆ ಹೋಗೋಣ. ಮತ್ತು ಹೊಸ ಅಧಿಕಾರಿಗಳು ಕೂಡ ನೇಮಕ ಆಗಿರೋದ್ರಿಂದ ಅವರು ಎಲ್ಲ ಚಾರ್ಜ್ ತಗೊಂಡ ನಂತರ ನಾಳೆ ಸಭೆ ಮಾಡೋಣ ಅಂತ ಇದ್ದೆ. ಆದ್ರೆ ಈ ಪ್ರಕೃತಿ ವಿಕೋಪದಿಂದ ಈಗ ಮಳೆ ಮತ್ತು ಏನು ಲ್ಯಾಂಡ್ ಸ್ಲೈಡ್ ಇಂದ ಸುಮಾರು 3 ಜನ ತೀರೋಗಿದ್ದಾರೆ. ಸೊ ಅದರಿಂದ ಅದನ್ನು ಕೂಡ ನೋಡೋದಕ್ಕೆ ಇವತ್ತು ಹೋಗಿ ಮತ್ತು ಅಧಿಕಾರಿಗಳ ಜೊತೆ ಸಭೆ ಮಾಡಿ ಬೇರೆ ಇನ್ನೇನೇನು ಕ್ರಮಗಳು ತಗೊಳ್ಬೇಕು. ಹಿಂದಿನ ಒಂದು ಸಭೆ ಮಾಡಿದ್ದೆ, ಮುಂಜಾಗ್ರತೆ ಕ್ರಮಗಳು ತಗೊಳ್ತಕ್ಕಂಥದ್ದು. ಈಗೇನು ಕೆಲವು ಘಟನೆಯಿಂದ 3 ಜನ ತೀರೋಗಿದ್ದಾರೆ, ಅದಕ್ಕೋಸ್ಕರ ನಾನು ಇವತ್ತೇನೆ ತೆರಳಿದ್ದೇನೆ. ನಾನು ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ಅವರು ಈಗ ಇಲ್ಲಿಂದ ಹೊರಟಿದ್ದಾರೆ. ನಾವು ಅಲ್ಲೇ ಎಲ್ಲ ಕಡೆ ವಿಸಿಟ್ ಮಾಡಿ ಮತ್ತೆ ಸಂಜೆ ಸಭೆಯನ್ನು ಮಾಡಿ ಬೇರೆ ಇನ್ನೇನು ಕ್ರಮಗಳು ತಗೊಳ್ಬೇಕು, ಇನ್ನೇನು ನಾವು ಮುಂಜಾಗ್ರತೆ ತೀರ್ಮಾನಗಳು ಏನೇನು ತಗೊಳ್ಬೇಕು ಅದನ್ನು ಕೂಡ ನೋಡ್ತೀವಿ. ಸರ್, ಈಗ ಅಧಿಕಾರಿಗಳ ಬದಲಾವಣೆ ಆಗಿದೆ, ಜೊತೆಗೆ ಆಂಟಿ ಕಮ್ಯುನಿಟಿ ಫೋರ್ಸ್ ಸ್ಥಾಪನೆ ಆಗಿದೆ. ಯಾವ ತರ ಬದಲಾವಣೆ ನಿರೀಕ್ಷೆ ನೋಡಿ? ಬದಲಾವಣೆ ಒಂದಂತ ಹೇಳಿದ್ರೆ ಶಾಂತಿ ಸ್ಥಾಪನೆ ಆಗ್ಬೇಕು. ಈ ದ್ವೇಷ, ಕೋಮು ಮಧ್ಯೆ ಏನು ಈ ವೈಷಮ್ಯವನ್ನ ಹೆಚ್ಚು ಮಾಡ್ತಕ್ಕಂಥ ಶಕ್ತಿಗಳ ವಿರುದ್ಧನೂ ಕೂಡ ನಾವು ಕಠಿಣ ಕ್ರಮ ತಗೊಳ್ಳುವಂಥದ್ದು ಮತ್ತು ಸಮಾಜದಲ್ಲಿ ಸಾಮರಸ್ಯ ಮೂಡಿಸ್ತಕ್ಕಂಥದ್ದು ಅದು ಕೂಡ ಬಹಳ ಮುಖ್ಯ. ಅದು ಯಾಕಂದ್ರೆ ನಮಗೆ ಎಲ್ಲರೂ ಬೇಕು, ನಮ್ಗೆ ಎಲ್ಲಾ ಜನಾಂಗದವರು, ಎಲ್ಲಾ ಜಾತಿಯವರು, ಎಲ್ಲಾ ಭಾಷೆಯವರು, ಎಲ್ಲ ಧರ್ಮದವರು ಬೇಕು. ಅದೇ ಈ ದೇಶ. ಅದಕ್ಕೋಸ್ಕರ ಇದರಲ್ಲಿ ರಾಜಕಾರಣ ಮಾಡ್ತಕ್ಕಂಥವ್ರು ಕೆಲವರು ಇದ್ದಾರೆ, ಅದು ಖಂಡಿತವಾಗಿಯೂ ಅದು ಒಳ್ಳೇದಲ್ಲ. ಅದಕ್ಕೆ ಈ ಸಾಮರಸ್ಯವನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದು ಕೂಡ ಬಹಳ ಮುಖ್ಯ ಇದೆ. ಅದನ್ನ ಯಾವ ರೀತಿ ಮಾಡಬೇಕು ಮತ್ತು ಈ ಕಾನೂನು ಸುವ್ಯವಸ್ಥೆ ಗಟ್ಟಿಪಡಿಸುವಂಥದ್ದು, ಯಾರು ಇಂಥದ್ರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅವ್ರನ್ನ ಹಿಡಿದಾಕುವಂಥದ್ದು, ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮಗಳಾಗ್ತಕ್ಕಂಥದ್ದು, ಅದೆಲ್ಲವನ್ನೂ ಕೂಡ ಮಾಡಬೇಕಾಗ್ತದೆ. ಆದ್ರಿಂದ ಇವತ್ತು ನಾಳೆ ಅದರ ಬಗ್ಗೆ ಸಭೆ ನಾನು ಇಟ್ಕೊಂಡಿದ್ದೇನೆ. ಆದ್ರೆ ಪೊಲೀಸ್ ಅವರು ಈಗ ಹೊಸ ಅಧಿಕಾರಿಗಳು ಕೂಡ ನೇಮಕ ಆಗಿದ್ದಾರೆ ಅಲ್ಲಿಗೆ, ಅವರು ಇವತ್ತೆಲ್ಲ ಅಲ್ಲಿಗೆ ಡ್ಯೂಟಿ ರಿಪೋರ್ಟ್ ಆಗ್ತಾ ಇದ್ದಾರೆ. ಸೊ ನಾಳೆ ಇಂದ ಮುಂದಿನ ಕ್ರಮಗಳು ನಾವು ಗೃಹ ಇಲಾಖೆ ಗೃಹ ಸಚಿವರಿದ್ದಾರೆ ಪರಮೇಶ್ವರ್ ಅವರು ಕೂಡ ಅದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಇಲ್ಲ ಅವೆಲ್ಲ ಸುಮ್ಮನೆ ಯಾರ್ಯಾರೋ ಕಪೋಕಲ್ಪಿತ ಮಾತುಗಳು, ಆತರ ಏನೂ ಇಲ್ಲ. ನಮಗೆ ಕೆಲಸ ಮಾಡೋದಕ್ಕೆ ಯಾವುದೇ ರೀತಿಯ ಅಡಚಣೆ ಇಲ್ಲ. ಆದ್ರೆ ಒಂದು ವ್ಯವಸ್ಥೆಯಲ್ಲಿ ಎಲ್ಲರನ್ನೂ ಕೂಡ ಸೇರಿಸ್ಕೊಂಡು ನಾವು ಒಟ್ಟಾಗಿ ತಗೊಂಡು ಹೋಗ್ಬೇಕು ಹೊರತು ನಾನು ಜಿಲ್ಲಾ ಉಸ್ತುವಾರಿ ಸಚಿವ ನಾನು ಹೇಳಿದ್ದೇ ಆಗಬೇಕು ಅಂತ ಆ ಥರದ್ದೇನು ಇರೋದಿಲ್ಲ. ಎಲ್ಲರ ಅಭಿಪ್ರಾಯ ಎಲ್ಲರೂ ಸೇರಿಸಿ ನಾವು ಮಾಡುವಂಥದ್ದೇ ಒಂದು ಮಾಡುವಂಥ, ಅದಕ್ಕೆ ಯಾವುದೇ ಸತ್ಯಾಂಶ ಇಲ್ಲ. ಅದೇ ಇವತ್ತು ಹೋಗ್ತೀನಿ, ಸಾಯಂಕಾಲ ಅಲ್ಲೇ ನಾನು ಎಲ್ಲ ಕ್ರಮಗಳನ್ನ ಮುಂದೆ ಎಲ್ಲ ನಾವು ಚರ್ಚೆನ ಮಾಡಿ ನಾನು ಕೂಡ ಸಭೆಯನ್ನ ಮಾಡಿ ಮುಂಜಾಗ್ರತೆ ಕ್ರಮಗಳನ್ನ ತಗೊಳ್ತಕ್ಕಂಥದ್ದು ಕೂಡ ಎಲ್ಲ ಸಜ್ಜಾಗಿದ್ದೀವಿ ನಾವು. ಆದ್ರೆ ಈ ಪ್ರಕೃತಿ ವಿಕೋಪಗಳಾದಾಗ ನಾವು ಆ ಸನ್ನಿವೇಶಗಳು ನಾವು ಯಾರು ಎಲ್ಲವನ್ನು ಕೂಡ ನಮ್ಮ ಒಂದು ನಿಯಂತ್ರಣದಲ್ಲಿ ಇರೋದಿಲ್ಲ. ಆದ್ರೂ ಕೂಡ ಮುಂದೆ ಇನ್ನೇನೇನು ಮಾಡಬೇಕು ಅಂತ ಹೇಳಿ ನಾನು ಇವತ್ತು ಹೋಗಿ ನಮ್ಮ ಎಲ್ಲ ಜಿಲ್ಲಾ ಆಡಳಿತದ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಮುಂದೆ ಏನ್ ಮಾಡ್ಬೇಕು ಅದನ್ನು ಕೂಡ ತೀರ್ಮಾನ. ಅದು ಖಂಡಿತ ಪರಿಹಾರ ಕೊಡ್ತಕ್ಕಂಥದ್ದು ಅದು ಹಾಗೆ ಕೊಡ್ತೀವಿ. ಅದನ್ನ ಏನಿದೆ ಕಾನೂನಿನ ಪ್ರಕಾರ ಮತ್ತು ಸರ್ಕಾರದ ಮಟ್ಟದಿಂದ ಏನೇನು ಕೊಡ್ಬೇಕು ಅದು ಖಂಡಿತ. ಕಾಳಜಿ ಕೇಂದ್ರಗಳು ಓಪನ್ ಮಾಡೋದಕ್ಕೂ ಕೂಡ ನಾವು ಎಲ್ಲೆಲ್ಲ ಅಗತ್ಯ ಇದೆ ಅದನ್ನು ಮಾಡೋದಕ್ಕೆ ಮೊದಲೇ ಆದೇಶ ಕೊಟ್ಟಿದ್ದೀವಿ. ಸೊ ಅದ್ರದ್ದು ನಾನು ಇವತ್ತು ಹೋಗಿ ರಿವ್ಯೂ ಮಾಡ್ತೀನಿ, ಎಲ್ಲ ರಿವ್ಯೂ ಮಾಡ್ಬಿಟ್ಟು ನಾನು ನೋಡ್ಬಿಟ್ಟು ನಾಳೆ ವಾಪಸ್ ಬರ್ತೀನಿ ಸಂಜೆಗೆ. ನೋಡಿ ನೋಡಿ ಕೆಲವರೆಲ್ಲ ಬೇರೆ ಅದಕ್ಕೆ ಕಾರಣಗಳಿರ್ಬೋದು, ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆಯ್ತಾ, ನಮಗೆ ಮುಖ್ಯ ಒಂದು ಶಾಂತಿ ಸುವ್ಯವಸ್ಥೆ, ಅದನ್ನ ಕಾಪಾಡುವಂಥದ್ದು, ಅದನ್ನ ಸೃಷ್ಟಿ ಮಾಡುವಂಥದ್ದು ನನ್ನ ಜವಾಬ್ದಾರಿ. ಆ ಕೆಲಸವನ್ನ ಮಾಡೋದಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ, ಮಾಡ್ತಾ ಇದ್ದೀನಿ, ಮುಂದಕ್ಕೂ ಕೂಡ ಮಾಡ್ತೀನಿ.